ನಿಜಕ್ಕೂ ಗಾಜಾ ಸಂಘರ್ಷದ ಭಯಂಕರ ವಿಡಿಯೋ. ಈ ವಿಡಿಯೋ ಎಷ್ಟು ಭಯಂಕರವಾಗಿದೆ, ಭೀಕರವಾಗಿದೆ ಅಂದರೆ ನಾನು ಉಳಿಬೇಕು ಅಂದರೆ ಇನ್ನೊಬ್ಬನ ಸಾಯಿಸಬೇಕು ಅನ್ನೋ ಮಟ್ಟದಲ್ಲಿ ಅಲ್ಲಿ ನಡೀತಾ ಇದೆ. ಅಲ್ಲಿ ನಾನು ಉಳಿಬೇಕು ಅಂದರೆ ಅವನನ್ನು ಕೊಂದರೆ ನಾನು ಉಳಿತೀನಿ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ನಡೀತಾ ಇರ್ತಕ್ಕಂಥ ಸಂಘರ್ಷ ಗಾಜಾದಲ್ಲಿ. ಇಸ್ರೇಲ್ನ ಟ್ಯಾಂಕರ್ ಒಳಗಡೆ ಗ್ರೆನೇಡ್ ಹಾಕಿರೋದು ಹಮಾಸ್ನ ಉಗ್ರ. ನೇರವಾಗಿ ಇಸ್ರೇಲ್ನ ಟ್ಯಾಂಕರ್ ಒಳಗಡೆ ಉಗ್ರ ಹೋಗ್ತಾನೆ, ಆ ಟ್ಯಾಂಕರ್ ಒಳಗಡೆ ಬಾಂಬನ್ನು ಹಾಕ್ತಾನೆ, ಅದು ಟ್ಯಾಂಕರ್ ಸ್ಫೋಟವಾಗುತ್ತೆ. 7 ಇಸ್ರೇಲ್ ಯೋಧರು ಛಿದ್ರವಾಗಿದ್ದಾರೆ. ಅದರ ವಿಡಿಯೋ ಕೂಡ ಮಾಡ್ಕೊಂಡು ಬಂದಿದ್ದಾನೆ ಇವನು. ಟ್ಯಾಂಕರ್ ಬಳಿಗೆ ಹೋಗಿ ಅದರ ಒಳಗಡೆನೇ ಗ್ರೆನೇಡ್ ಹಾಕಿದ್ದಾನೆ. ಟ್ಯಾಂಕರ್ನ ಯೂಶ್ವಲಿ ಆಚೆಯಿಂದ ಹೊಡೆದು ಉರುಳಿಸೋದು ಬಹಳ ಕಷ್ಟ, ತುಂಬ ಶಕ್ತಿ ಬೇಕು, ತುಂಬ ಶಕ್ತಿಶಾಲಿ ಸ್ಫೋಟಕ ಬೇಕಾಗುತ್ತೆ. ಆ ಥರ ಒಂದು ಬ್ಲಾಸ್ಟ್ ಮಾಡಿಬಿಡ್ತೀನಿ ಅಂತ ಹೋದರೆ, ಅದರ ಬದಲಿಗೆ ಈ ಟ್ಯಾಂಕರ್ ಮೇಲೆ ಒಂದು ಕ್ಯಾಪ್ ಇರುತ್ತಲ್ಲ, ಮುಚ್ಚಳ ಇರುತ್ತಲ್ಲ, ಆ ಮುಚ್ಚಳ ತೆಗೆದು ಒಳಗಡೆ ಒಂದು ಬಾಂಬ್ ಹಾಕಿಬಿಟ್ರೆ ಒಳಗಡೆ ಒಂದು 6-7 ಜನ ಕೂತಿರ್ತಾರೆ, ಅವರೆಲ್ಲರೂ ಅಲ್ಲೇ ಕೂತಲ್ಲೇ ಸತ್ತು ಹೋಗ್ಬಿಡ್ತಾರೆ ಅಂತ. ಗ್ರೆನೇಡ್ ಹಾಕಿ ಓಡಿ ಹೋಗಿರೋದು ಹಮಾಸ್ನ ಭಯೋತ್ಪಾದಕ. ಎಲ್ಲಿವರೆಗೆ ಈ ಹಮಾಸ್, ಈ ಹೆಜ್ಬುಲ್ಲಾ, ಈ ಹೌತಿ, ಈ ಕಡೆ ತಾಲಿಬಾನ್, ಈ ಕಡೆ ಲಷ್ಕರ್, ಇಂಥವರೆಲ್ಲ ನಿರ್ನಾಮ ಆಗಲ್ವೋ ವಿಶ್ವದಲ್ಲಿ ಎಲ್ಲೂ ನೆಮ್ಮದಿ ಇರಲ್ಲ ಅಲ್ಲಿವರೆಗೂ ಅಂತ. ದೇಶಗಳ ಕಾದಾಡಲಿ, ಸಮಸ್ಯೆ ಇತ್ತಾ ಬಗೆಹರಿಸ್ಕೊಳ್ಳಿ, ಯುದ್ಧನ ನಡೆಯಲಿ, ನಾಟ್ ಅನ್ ಇಶ್ಯೂ. ಈ ಭಯೋತ್ಪಾದಕರನ್ನ ಮುಂದೆ ಇಟ್ಕೊಂಡು ಪ್ರಾಕ್ಸಿ ವಾರ್ ಮಾಡೋದಿದೆಯಲ್ಲ, ಅದು ಯಾವತ್ತಿದ್ರೂ ಡೇಂಜರಸ್. ಗಾಜಾದ ದಕ್ಷಿಣದಲ್ಲಿರ್ತಕ್ಕಂಥ ಖಾನ್ ಯುನಿಸ್ನಲ್ಲಿ ಆಗಿರುವ ಘಟನೆ ಇದು. 7 ಇಸ್ರೇಲ್ ಸೈನಿಕರು ಸಾವನ್ನಪ್ಪಿದ್ದಾರೆ. ಇದನ್ನು ಇಸ್ರೇಲ್ ಒಪ್ಕೊಂಡಿದೆ. ಪ್ರಧಾನಿ ನೆತನ್ಯಾಹು, ಇಂದು ನಮಗೆ ನಿಜಕ್ಕೂ ಅತ್ಯಂತ ಕಠಿಣವಾದಂಥ ದಿನ ಇದು, ನಮ್ಮ 7 ಸೈನಿಕರನ್ನ ನಾವು ಕಳ್ಕೊಂಡಿದ್ದೇವೆ ಅಂತ ಭಾವುಕವಾಗಿ ಮಾತಾಡಿದ್ದಾರೆ. יש לנו יום קשה היום. אנחנו איבדנו 7 מחיילינו הגיבורים שנפלו במערכה להכרעת החמאס ושחרור חטופינו. ליבנו עם המשפחות, אנחנו מאמצים אותם לליבנו בשעתם הקשה מנשוא. יש לנו יום קשה היום.